ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಒಳಗಡ್ಡಿ. ಯುವಕರಿಗೆ ಸ್ಫೂರ್ತಿ ನೀಡುವಂಥ ಒಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲಿಗೆ ಕೊಪ್ಪಳ ಟೈಮ್ಸ್ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ದಿನನಿತ್ಯ ಮಾಡುವ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೇವೆ. ಇವಾಗ ನಾನು ಹೇಳ್ತಾ ಇರೋದು ಸುದ್ದಿ ನಿಮಗೆ ಗ್ರಾಮೀಣ ಜನರ ಯುವಕರಿಗೆ ಬಹಳ ಸ್ಫೂರ್ತಿ ನೀಡುವಂತಹ ಸುದ್ದಿ. ಹಳ್ಳಿ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವಂತಹ ಸೈನಿಕರಿಗೆ ಇದೊಂದು ಪ್ರೋತ್ಸಾಹ ಪ್ರೇರಣೆ ನೀಡುವಂತಹ ಸುದ್ದಿ. ಈ ಸುದ್ದಿಯನ್ನು ನೀವು ಕೇಳಲೇಬೇಕು, ಕಡ್ಡಾಯವಾಗಿ ತಪ್ಪದೆ ಈ ಸುದ್ದಿಯನ್ನು ನೋಡಿ. ಅದೇನಪ್ಪ ಅಂತ ಹೇಳೋದಾದ್ರೆ, ಕೊಪ್ಪಳ ಜಿಲ್ಲೆ ಅಂದಾಕ್ಷಣ ಭಾರತೀಯ ಸೇನೆ ಎಂಬುದು ನಾವು ಇಲ್ಲಿ ಸುರಕ್ಷಿತವಾಗಿ ಇದ್ದೇವೆ ಎಂದರೆ ಕಾರಣ ಅದಕ್ಕೆ ಸೈನಿಕರು ನಾವು ದಿನಾಲು ಹೇಳುವಾಗ ದೇವರಿಗೆ ಕೈ ಮುಗಿಯುತ್ತೇವೆ ಇಲ್ಲವೋ ಅದು ನಂತರ ವಿಷಯ. ಮೊದಲು ನಾವು ಎದ್ದ ನಂತರ ಸೈನಿಕರು ನೆನೆಸಿಕೊಂಡರೆ ಅದೊಂದು ಸೈನಿಕರಿಗೆ ನಾವು ಕೊಡುವ ಗೌರವ ಮತ್ತು ಸೈನಿಕರು ತಾವು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಡೋದಕ್ಕೆ ಸಾರ್ಥಕವಾಗ್ತಾ ಇದೆ. ಬಟ್ ಅವರಿಗೆ ಹೆಚ್ಚು ಸಂಬಳ ಸಿಗುತ್ತೆ, ಉತ್ತಮ ಸೌಲಭ್ಯ ಸಿಗುತ್ತೆ, ಆದರೆ ತಮ್ಮ ಜೀವನ ಪಣಕ್ಕಿಟ್ಟು ಹೋರಾಡ್ತಾರಲ್ಲ, ಅದು ಗ್ರೇಟ್ ಸೇವೆ, ಸೈನಿಕರ ಸೇವೆ. ನಾವು ಸೈನಿಕರಂದ್ರೆ ನನಗೆ ಬಹಳ ಅಚ್ಚುಮೆಚ್ಚು. ನನ್ನ ಸ್ನೇಹಿತರು ಸಹ ಸೈನ್ಯದಲ್ಲಿದ್ದಾರೆ. ಅವಳಿಗೆ ಅದೇ ಸುದ್ದಿನ ನಾವು ನಿಮಗೆ ಹೇಳ್ತಾ ಇರೋದು ಮುಖ್ಯ ಉದ್ದೇಶ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಾಲಗಿತ್ತಿ. ಈ ಮಾಲಗಿತ್ತಿಯಲ್ಲಿ ಸುಮಾರು 40ರಿಂದ 50 ಜನ ಸೈನಿಕರಿದ್ದಾರೆ. ವರ್ಷದಲ್ಲಿ 4ರಿಂದ 5 ಜನ ಸೇವೆಗೆ ಸೇರ್ತಾ ಇದ್ದಾರೆ. ಅದೇ ಉದ್ದೇಶವನ್ನು ನಿಮಗೆ ಹೇಳಲು ಬಂದಿರೋದು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಮಾಲಗಿತ್ತಿ ಗ್ರಾಮದಲ್ಲಿ ಈ 2025ನೇ ಇಸ್ವಿಯಲ್ಲಿ ಅಂದರೆ ಇದೇ ವರ್ಷ 5 ಜನರು ಅಗ್ನಿವೀರ ನೇಮಕಾತಿಗೆ ಆಯ್ಕೆಯಾಗಿದ್ದಾರೆ. ಇದು ಒಂದು ಎಲ್ಲರೂ ಖುಷಿ ಪಡುವಂತ ವಿಷಯ. ಇನ್ನೊಂದು ವಿಷಯವೇನೆಂದ್ರೆ, ದೇಶದಲ್ಲಿಯೇ ಅತಿ ಹೆಚ್ಚು ಸೈನಿಕರಿರುವ ಗ್ರಾಮ ಅಥವಾ ಜಿಲ್ಲೆ ಅಂದರೆ ಬೆಳಗಾವಿ ನಂತರ ಜಿಲ್ಲೆಗೆ ಹೆಸರು ಬರುವುದೇ ನಮ್ಮ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಾಲಗಿತ್ತಿ ಗ್ರಾಮ. ಈ ಗ್ರಾಮದಲ್ಲಿ 40ರಿಂದ 60 ಜನ ಸೇನೆಯಲ್ಲಿದ್ದಾರೆ. BSF, CRPF, ಆರ್ಮಿ, ಅಗ್ನಿವೀರ್, ಇನ್ನಿತರ ಸೇನೆಯಲ್ಲಿ ನೌಕಾಪಡೆ, ವಾಯುನೆಲೆ, ಇನ್ನಿತರ ಸೇವೆಯಲ್ಲಿ ಇದ್ದಾರೆ. ಅದು ಒಂದು ಗ್ರಾಮದ ಯುವಕರು ಹೆಮ್ಮೆ ಪಡುವಂಥ ವಿಷಯ ಮತ್ತು ಪ್ರೇರಣಾದಾಯಕ ಅಂತ ವಿಷಯ. ಇದಕ್ಕೆ ಮೂಲ ಕಾರಣ ಉತ್ತಮ ಶಿಕ್ಷಣ ಮತ್ತು ಸದೃಢವಾದ ದೇಹ ದೃಢತೆ. ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡುವುದು ಎಲ್ಲ ಪಾಲಕರ ಕರ್ತವ್ಯ. ಅದು ಮಾಲಗಿತ್ತಿಯಲ್ಲಿ ನಡೀತಾ ಇದೆ. ಮಾಲಗಿತ್ತಿಯಲ್ಲಿ ಇನ್ನೊಂದು ಹೆಸರುವಾಸಿ ಅಂದ್ರೆ ಹೈದರಾಬಾದ್ ನಿಜಾಮರು ಇದ್ದ ಕಾಲದಲ್ಲಿ ಸೀತಮ್ಮ ಬಡಿಗೇರ್ ಅಂತ ಮಹಿಳೆ ಕೆಂಚಮ್ಮ ದೇವಿ ದೇವಸ್ಥಾನದ ಮೇಲೆ ನಮ್ಮ ಸ್ವತಃ ಧ್ವಜ ನೆಟ್ಟು ಹೋರಾಡಿದಂತ ಮಹಿಳೆ. ಇದು 6ನೇ ತರಗತಿ ಪುಸ್ತಕದಲ್ಲಿಯೂ ಪಠ್ಯ ಇತ್ತು ನಾವು ಓದುವಾಗ. ಇವುಗಳು ಇರಬಹುದು ಅಂತ ಅನ್ಕೊಂಡಿದ್ದೇನೆ. ಆ ರೀತಿ ಮಾಲಗಿತ್ತಿ ಬಹಳ ಇತಿಹಾಸನೇ ಇದೆ ಮಾಲಗಿತ್ತಿಯಲ್ಲಿ. ಹಳ್ಳಿಯಲ್ಲಿ ಸ್ವತಂತ್ರ ಹೋರಾಟಗಾರರು ಜನಿಸಿದಂತಹ ಭೂಮಿ ಮಾಲಗಿತ್ತಿ. ಇನ್ನೂ ಸಹ ಸ್ವತಂತ್ರ ಹೋರಾಟಗಾರರು ಸುಮಾರು ಒಂದು 40ರಿಂದ 40 ಜನ ಸ್ವತಂತ್ರ ಹೋರಾಟಗಾರರು ಇದ್ರು. ಎಲ್ಲೇ ನಮಗೆ ಭಾರತ ಸ್ವತಂತ್ರ ಸಿಕ್ಕ ನಂತರ ನಮಗೆ ಇನ್ನೂ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಯಾಕಂದ್ರೆ 6 ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ಇವಾಗ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಒಳಪಟ್ಟಿದ್ವಿ 6 ಜಿಲ್ಲೆ: ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಇವು 6 ಜಿಲ್ಲೆ, ಯಾದಗಿರಿ, ಇವೆಲ್ಲ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬಂದಿದ್ದವು. ಇವು ಹಿಂದುಳಿದ ಜಿಲ್ಲೆನೂ ಸಹ ಹೌದು. ಈಗೂ ಸಹ ಇಲ್ಲಿ ಮೂಲಭೂತ ಸೌಕರ್ಯದ ಸಮಸ್ಯೆ ಆಗಿದೆ. ಬಟ್ ಇದಕ್ಕೆ ರಾಜಕಾರಣ ನಿರ್ಲಕ್ಷ್ಯವೂ ಕಾರಣ. ಈ ಸೈನಿಕರು ಈ ಮಾಲಗಿತ್ತಿ ಗ್ರಾಮದಲ್ಲಿ ಸುಮಾರು 40ರಿಂದ 50 ಜನ ಸೈನಿಕರಿದ್ದಾರೆ. ಅಂದ್ರೆ ಅದೊಂದು ಮಾಲಗಿತ್ತಿ ಗ್ರಾಮಕ್ಕೆ ಹೆಮ್ಮೆ ಪಡುವಂತ ವಿಷಯ. ವರ್ಷದಲ್ಲಿಯೂ 4ರಿಂದ 5 ಜನ ಸೈನ್ಯಕ್ಕೆ ಸೇರ್ತಾ ಇದ್ದಾರೆ. ಅದು ಒಂದು ಉತ್ತಮ. ನಾನು ಪಾಲಕರಿಗೆ ಹೇಳೋದೊಂದು ಇದೊಂದೇ, ನಿಮಗೆ ಪಾಲಕರು ಹೇಳಬಹುದು. ನಾನಂತೂ ನಮ್ಮ ಕೊಪ್ಪಳ ಟೈಮ್ಸ್ ಟಿವಿಯ ಕಳಕಳಿ ಮನವಿ ಏನಂತ ಹೇಳೋದಾದ್ರೆ, ಮಕ್ಕಳಿಗೆ ಒಂದು ಓದುವ ಸಮಯದಲ್ಲಿ ಗುಣಮಟ್ಟವಾದ ಶಿಕ್ಷಣ ಕೊಡುವುದು ಕಡ್ಡಾಯ. ಯಾಕೆಂದ್ರೆ ಈಗ ನೀವು ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ನೀವು ಕೂಲಿ ಕೆಲಸ ಮಾಡ್ಕೊಂತ ಮಕ್ಕಳನ್ನು ಕೂಲಿ ಕೆಲಸಕ್ಕೆ ಸೇರಿಸಿದ್ರೆ ಅವ್ರ ಜೀವನ ಪರ್ಯಂತ ಕೂಲಿ ಕೆಲಸ ಮಾಡೋಕ್ಕಾಗ್ತದೆ. ಆದ್ರೆ ಅವ್ರು ಓದುವಂತ ಸಮಯದಲ್ಲಿ ನೀವು ಅವ್ರಿಗೆ ಗುಣಮಟ್ಟ ಶಿಕ್ಷಣ ಕೊಡಿ. ಗುಣಮಟ್ಟ ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆ ಒಳ್ಳೆ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇದೆ. ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿನ ಈ ಮಟ್ಟಕ್ಕೆ ಬಂದಿರೋದು. ನಾವು ನಿಮ್ಮ ಮುಂದೆ ಮಾತಾಡೋಕೆ ಈಗ ಈ ಸ್ಥಾನದಲ್ಲಿ ನಾ ಇದ್ದೇನೆ ಅಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿಗಳ ಕೊಡುಗೆ ಅಪಾರ. ಯಾಕೆಂದ್ರೆ ನಾನು ಸಹ
ಬಡ ಕುಟುಂಬ, ಕಡು ಬಡತನ ಕುಟುಂಬದಲ್ಲಿ ಬೆಳೆದು ಬಂದಿರೋದು. ನಾವು ಇದಕ್ಕೆ 25 ವರ್ಷ ಕಾಲ ನಾವು ಸಹ ಬಾಡಿಗೆ ಮನೆಯಲ್ಲೇ ಇದ್ದವರು. ನಾವೇ ಶ್ರೀಮಂತ ಕುಟುಂಬದಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದ ಯಾವುದರಿಂದ ಆದಾಯನೂ ಬರ್ತಿದ್ದಿಲ್ಲ. ನಮ್ಮ ತಂದೆ ತಾಯಿಯವರ ದಿನನಿತ್ಯ ಕೂಲಿ ಮಾಡಿದರೆ ನಮ್ಗೆ ಜೀವನ ಸಾಗ್ತಾ ಇತ್ತು. ನಾವು 4 ಜನ ಮಕ್ಕಳಿದ್ರು. ತಂದೆ ತಾಯಿ ಕೂಲಿ ಮಾಡಿ ಅದರಿಂದ ಬಂದ ಅದೆಲ್ಲ ಜೀವನ ನಡೆಸ್ತಾ ಇದ್ವಿ. 25 ವರ್ಷ ಬಾಡಿಗೆ ಮನೆಯಲ್ಲಿ ಇದ್ವಿ. ಅಂದ್ರೆ ಆದ್ರೆ ಆ ಕಷ್ಟ ಇದ್ರು ನಮ್ಮ ತಂದೆ ತಾಯಿ ನಮಗೆ ಗುಣಮಟ್ಟ ಶಿಕ್ಷಣ ಕೊಟ್ಟರು. ಡಬಲ್ ಡಿಗ್ರಿ ಮಾಡಿ MA ಮಾಡಿ ನಾನು ಒಂದು ಉನ್ನತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪತ್ರಕರ್ತರಾಗಿದ್ದೀನಿ. IAS KS IPS ಅಧಿಕಾರ ನಿಮಿಟ್ ಮಾಡಿ ಸಂದರ್ಶನ ಮಾಡುತ್ತಿದ್ದೇನೆ ಅಂದ್ರೆ ಅದಕ್ಕೆ ನಮ್ಮ ತಂದೆ ಶಿವಾನಂದಪ್ಪ ಉಳ್ಳಾಗಡ್ಡಿ, ತಾಯಿ ತಿಪ್ಪ ಉಳ್ಳಾಗಡ್ಡಿ ಇವರೇ ನಮಗೆ ಕಾರಣ. ಎದ್ದ ತಕ್ಷಣ ನಾನು ದೇವರು ನೆನೆಸೋದು ಕಡಿಮೆ, ಯಾಕಂದ್ರೆ ತಂದೆ ತಾಯಿಗಳನ್ನ ನೆನೆಸೋದು. ಈಗ ನೀವು ಕೂಲಿ ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ನೀವು ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡ್ರಿ. ಅವ್ರು ಅದೇ ಈಗ ಮಾಲಿನ್ಯದಲ್ಲಿ ಆಗಿರೋದು ಇದೆ. ಮಕ್ಕಳಿಗೆ ಶಿಕ್ಷಣ ಕೊಟ್ಟರು, ಒಳ್ಳೆ ದೈಹಿಕ ಆಗಿ ಸದೃಢವಾಗಲು ಸಹ ವ್ಯಾಯಾಮ ಅದು ಇನ್ನಿತರೆ ರನ್ನಿಂಗ್ ಪನ್ನಿಂಗ್ ಮಾಡಲೆಲ್ಲ ಅವಕಾಶ ಕೊಟ್ಟರು. ಅವ್ರಿಗೆ ಮತ್ತೆ ಇವತ್ತು CNA ಸೇರಿದ್ದಾರೆ. ಈಗ ಅವರು ಈಗ ಮಾಲಿನ್ಯದಲ್ಲಿ ಕೃಷಿನೇ ಮೂಲ ಆದಾಯ. ಬಟ್ ಇವರು ನಾವು ಕೃಷಿ ಮಾಡ್ತಾ ಇದೀವಿ, ನೀವು ಕೃಷಿ ಮಾಡಬಾ ಅಂತೇಳಿ ಮಕ್ಕಳಿಗೆ ಕರ್ಕೊಂಡ್ರೆ ಅವ್ರ ಜೀವನ ಪರ್ಯಂತ ಅದನ್ನೇ ಮಾಡ್ತಾರೆ. ಅದಕ್ಕೆ ಅಲ್ಲಿ ಗುಣಮಟ್ಟ ಶಿಕ್ಷಣ ಕೊಟ್ಟಿದ್ದಕ್ಕೆ 40 ರಿಂದ 60 ಜನ ಇವಾಗ ಸೇನೆಯಲ್ಲಿ ಸೇರ್ತಾ ಇರೋದು. ಈಗ ಆ ಕುಟುಂಬ ಸದೃಢವಾಗಿ ಆರ್ಥಿಕ ಅಭಿವೃದ್ಧಿ ಹೊಂದಿದ್ದಾರೆ, ಮುಂದೆ ಬಂದಿದ್ದಾರೆ, ಬೆಳವಣಿಗೆ ಆಗಿದ್ದಾರೆ. ಅವರು ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಆ ಮಟ್ಟಕ್ಕೆ ನೀವು ಮಕ್ಕಳನ್ನ ಬೆಳೆಸಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡಬಾರದು, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಬೇಕು. ನೀವು ಅವ್ರಿಗೆ ಶಿಕ್ಷಣ ಕೊಡಬೇಕು. ಅದು ಎಲ್ಲರೂ ನಿಮ್ಮ ಕರ್ತವ್ಯ. ಈಗ ಅದು ಹೆಮ್ಮೆಯ ವಿಷಯ. 40 ಜನ ಮಾಲಿನ್ಯದಲ್ಲಿ ಇದ್ದಾರೆ ಅಂದ್ರೆ ಅದೊಂದು ಹೆಮ್ಮೆಯ ವಿಷಯ. ಒಳ್ಳೆ ಮಾಲಿಗಿತ್ತಿ ಎಂದ ತಕ್ಷಣ ಒಳ್ಳೆ ಈಗ ಆ ಮಾಲಿಗಿತ್ತಿಯಲ್ಲಿ ಈಗ ಮಹೇಶ್ ಮಾಲಿಗಿತ್ತಿ ಸರ್ ಅಂತ ಇವಾಗ ಕೊಪ್ಪಳ ಜಿಲ್ಲೆಯಲ್ಲಿ ಉಪವಿಭಾಗಾಧಿಕಾರಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೊಪ್ಪಳದಲ್ಲಿ. ಅವರು ಸಹ ಮೊದಲು ಕ್ಯಾಪ್ಟನ್, ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿದಂಥವ್ರು. ಅಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆದ ನಂತರ KS ಪರೀಕ್ಷೆ ಬರೆದು ಉತ್ತಮವಾಗಿ ರ್ಯಾಂಕ್ನಲ್ಲಿ ಬರೆದು ಪಾಸಾಗಿ ಇವಾಗ ಕೊಪ್ಪಳದಲ್ಲಿ AC ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ಮೂಲತಃ ನಮ್ಮ ಮಾಲಿಗಿತ್ತಿ ಗ್ರಾಮದವರೇ. ಅವರು ನಮ್ಮ ಮಾಲಿಗಿತ್ತಿಯವರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಅಂತ ಉತ್ತಮ ಶಿಕ್ಷಣ ಈ ಮಾಲಿನ್ಯದಲ್ಲಿ ಸುಮಾರು ಅಂದಾಜು ಅಂದ್ರೆ ಭಾರತೀಯ ಸೇನೆ, ನೌಕಾನೆಲೆ, ವಾಯುನೆಲೆ, ಶಿಕ್ಷಕರು, ಪತ್ರಕರ್ತರು ಎಲ್ಲರೂ ಇದ್ದಾರೆ. ಇವಾಗ ಸುಮಾರು ಒಂದು 200-300 ಜನ ನೌಕರರು ಇದ್ದಾರೆ. ಉತ್ತಮವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ ಮಾಲಿನ್ಯದಲ್ಲಿ. ಬಟ್ ಇವಾಗ ಆದ್ರೆ ಏನಾಗ್ತದೆ, ನೀವು ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅವ್ರನ್ನ ಶಿಕ್ಷಣಕ್ಕಾಗಿ ಮತ್ತು ಇಂಥ ಸೇನೆಗೆ ಸೇರಿದಾಗ ಪ್ರೋತ್ಸಾಹ ಮಾಡಿ. ಅವ್ರಿಗೆ ಕೇಳಿದ ಕ್ಷಣ ಮೊಬೈಲ್ ಕೊಡಬೇಡಿ. ಅವ್ರು SLC ಮಿನಿಮಮ್ PUC ದಾಟೋರಿಗೆ ಅವ್ರ ಕೈಲಿ ಮೊಬೈಲ್ ಕೊಡಬೇಡಿ. ನೀವು ಮೊಬೈಲ್ ಕಟ್ರಿ ನೀವು ಕೆಟ್ರಿ ಅಂತ ಅರ್ಥ. ಗುಣಮಟ್ಟ ಶಿಕ್ಷಣ ಮಾತ್ರ ಅವ್ರಿಗೆ ಕೊಡಿ. ನಾನು ಸಹ ಶಿಕ್ಷಣ ಪಡ್ಕೊಂಡೆ ಈ ಸ್ಥಾನ ಬಂದಿದ್ದು. ನಾವು ಈಗ 25 ವರ್ಷ ಬಾಡಿಗೆ ಮೇಲಿದ್ದೇವೆ ಅಂದ್ರೆ ನಾವು ಬಡತನ ಇತ್ತು. ಬಟ್ ನಾವು ಇವಾಗೆಲ್ಲ ಓದಿ ಒಂದು ಅಭ್ಯಾಸ ಮಾಡಿ ಇನ್ನೊಂದು ಅಭ್ಯಾಸ ಮಾಡಿ ನಾವು ಸ್ಥಾನಕ್ಕೆ ಒಂದು ಸಂಸ್ಥೆ ಸೇರ್ಕೊಂಡೆ ಕೆಲಸ ಮಾಡಿದೆ. ಇವಾಗ ನಾವು ಸ್ವಂತ ಮನೆ ಕಟ್ಕೊಂಡಿದ್ದೀವಿ. ಆ ರೀತಿ ಅದಕ್ಕೆ ಶಿಕ್ಷಣ ಕೊಟ್ಟಿದ್ರಿಂದನೇ ಈ ರೀತಿ ಆಗೋದು. ನಾನು ಸಹ ಬಡತನ ಇತ್ತು, ಆದರೂ ಸಹ ನಾನು SLC ಸಮಯದಲ್ಲಿ SLC ನಾನಿದ್ದಾಗ ಸಂಡೇ ಭಾನುವಾರಕ್ಕೊಮ್ಮೆ ಚಾಪುಡಿ, ಸಕ್ರೆ ಈ ಥರ ಸೈಕಲ್ ತುಳಿದು ದಿನನಿತ್ಯ ವಾರಕ್ಕೊಮ್ಮೆ 40 ರಿಂದ 50 ಕಿಲೋಮೀಟರ್ ಸೈಕಲ್ ತುಳಿದು ವ್ಯಾಪಾರ ಮಾಡಿ ನಾನು ಶಿಕ್ಷಣ ಖರ್ಚು ವೆಚ್ಚ ಭರಿಸಿದ್ದೀನಿ. ಅಲ್ಲಿ ಒಂದು ಪಾನ್ ಶಾಪ್ ಅಂಗಡಿ ಇಟ್ಕೊಂಡು ನಾನು MA ತನಕ ಓದಿದ್ರು ಸಹ ಅಂಗಡಿ ಒಂದು ಇಟ್ಕೊಂಡು ಖರ್ಚು ಬಸ್ನಲ್ಲಿಯೇ ನಾನು MA ಪದವಿ ಪಡೆದರೂ ಸಹ ಅದು ಬಸ್ನಲ್ಲೇ ಸಂಚರಿಸಿ. ಅಂದರೆ ನಾನು PUC ಗಜಾನಗಡ ಭೂಮರೆಡ್ಡಿ ಎಲ್ಲ ಇದ್ದು, BCom ನಂದು ಯಲಬುರ್ಗಾ, ಹೊಳ್ಳಿ ನಾನು MA ಮಾಡಿದ್ದು ಕೊಪ್ಪಳದಲ್ಲಿ. ಹೀಗೆ ಒಟ್ಟು ಬಸ್ ಮೂಲಕ ದಿನನಿತ್ಯ ಇದನ್ನ ಮಾಡಿ ಒಟ್ಟು ಓಡಾಡಿ ಅಂಗಡಿ ನಡೆಸುವಂಥ ಹಿಂಗೆ ಕಷ್ಟ ಐತಿ. ಫ್ಯಾಮಿಲಿ ಇದ್ರು ಆ ಕಷ್ಟ ಜೊತೆ ನಮ್ಮ ತಂದೆ ತಾಯಿಗೆ ಕಷ್ಟ ಆಗಬಾರ್ದಂತ ಅಂಗಡಿ ಇಟ್ಕೊಂಡು ಜೀವನ ನಡೆಸಿ ನಾವು ಈ ಸ್ಥಾನಕ್ಕೆ ಬಂದಿದ್ವಿ. ಅದಕ್ಕೆ ಮೂಲ ಕಾರಣ ಶಿಕ್ಷಣ. ಅದಕ್ಕೆ ನೀವು ಮಾಲಿನ್ಯದಲ್ಲಿ ಎಲ್ಲರೂ ನಾವು ಮನವಿ ಇರೋದಂದ್ರೆ ಇದೆ, ಅವ್ರಿಗೆ ಶಿಕ್ಷಣ ಕೊಡಿ. ಸೇನೆ ಅಥವಾ ನೌಕರಿಗೆ ಸೇರಲು ಪ್ರೋತ್ಸಾಹ ಮಾಡಿ. ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ. ನಿಮಗೆ ಮಕ್ಕಳ ಹಾಸ್ಟೆಲ್ಲು ಇನ್ನಿತರ ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ ಅಂತಂದರೆ ನನಗೆ ಸಂಪರ್ಕಿಸಿ, ನನಗೆ ತಿಳಿಸಿ. ನನಗೆ ಸಹ IAS ಆಫೀಸರ್ ಎಲ್ಲರೂ IAS IPS KS ಎಲ್ಲ ಆಫೀಸರ್ ಪರಿಚಯ ಇದ್ದಾರೆ. ನಿಮಗೆ ಶಿಕ್ಷಣಕ್ಕೆ ಏನಾದರೂ ತೊಂದರೆ ಇದ್ದರೆ ನನಗೆ ಸಂಪರ್ಕಿಸಿ. ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ. ಅವ್ರಿಗೆ ಉತ್ತಮ ಶಿಕ್ಷಣ ಕೂಡ ಒಳ್ಳೆ ಪ್ರೋತ್ಸಾಹ ಮಾಡಿ. ಅವ್ರು ಇದು ಉತ್ತಮ ಕೆಲಸ ಮಾಡ್ತಾನೆ ಅದಕ್ಕೆ ಪ್ರೋತ್ಸಾಹ ಮಾಡಿ. ಒಳ್ಳೆ ಮಾಳಗಿತ್ತಿ ಗ್ರಾಮದಲ್ಲಿರೋ ಒಂದು ಸಮಸ್ಯೆ ಇದೆ ಅಂತ ಅದಾಗ ಏನಂದರೆ, ಯಾರೂ ಪ್ರಶ್ನೆ ಮಾಡ್ತಾನೆ ಇಲ್ಲ. ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯೋಕ್ಕೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಯಾರು ಮಾಡ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಇದು ಮಾಡೋದು, ಅವ್ರನ್ನ ಕುಗ್ಸೋದು, ಅವ್ರಿಗೆ ಕುಟುಂಬಕ್ಕೆ ಬೆದರಿಕೆ ಹಾಕೋದು ಅಂತ ಇದು ಮಾಲಿನ್ಯ ಗ್ರಾಮದಲ್ಲಿ ಇದೆ. ಬಟ್ ಈ ಸಮಸ್ಯೆ ಹೋಗಲಾಡಬೇಕು.
ಒಳ್ಳೆ ಸರ್ಕಾರಿ ಸೌಲಭ್ಯನ ಜನರಿಗೆ ಒಳ್ಳೆ ರೀತಿ ಅಧಿಕಾರಿಗಳು ಸಹ ತಲುಪಿಸಬೇಕು. ಅದು ಒಂದೇ ಉತ್ತಮ, ಅದು ಒಂದು ಕರ್ತವ್ಯ ಎಲ್ಲರದು. ಅದಕ್ಕೆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡಿ. ಇವಾಗ ಈ ವರ್ಷ 5 ಜನ ಸೇನೆಗೆ ಸೇರಿದ್ದಾರೆ, ಮುಂದಿನ ವರ್ಷ ಅದು 5 ಜನ ಇದ್ದದ್ದು 20 ಜನ ಆಗಲಿ. ಮಾಲ್ಗಿತ್ತಿ ಉತ್ತಮ ಹೆಸರು ಬಂದಿದೆ, ಇವಾಗಲೂ ಬರಲಿ. ಯಾವ ಮಕ್ಕಳ ಬಗ್ಗೆ ಶಿಕ್ಷಣ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮಕ್ಕಳದ್ದು ಹಾಸ್ಟೆಲ್ ಇನ್ನಿತರ ಯಾವುದೇ ನಿಮ್ಗೆ ಕಷ್ಟ ಐತಾದ್ರೆ ನಮ್ಗೆ ಸಂಪರ್ಕಿಸಿ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಶಿಕ್ಷಣ ಕೊಟ್ಟರೆ ಭಾಳ ಇದೊಂದು ಉತ್ತಮ ವಿಷಯ. ನನಗೆ ಹೆಮ್ಮೆ ಅನ್ನಿಸ್ತು, ಈ ವರ್ಷ 5 ಜನ ಅಗ್ನಿವೀರಿಗೆ ನೇಮಕಾತಿ ಆಗಿದ್ದಾರೆ ಅಂತ. ನಾನು ಇವಾಗ ಒಂದು ನಮ್ಮ ಮಾಲ್ಗಿತ್ತಿ ಒಂದು ಗ್ರೂಪ್ ಇಲ್ಲೇ ನೋಡಿದೆ, ಭಾಳ ಹೆಮ್ಮೆ ಅನ್ನಿಸ್ತು ನನಗೆ. ಸುಮಾರು 40-50 ಜನ ಇದ್ದಾರೆ ಅಂದರೆ ಅದೊಂದು ಹೆಮ್ಮೆ. ಅದಕ್ಕೆ ನಾನು ಈ ವಿಷಯ ಪ್ರಸ್ತಾಪ ಮಾಡಿದೆ. ಇದಕ್ಕೆ ಕಾರಣ ಶಿಕ್ಷಣ. ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಿ, ಅವರು ರನ್ನಿಂಗ್ ಈ ಥರ ಏನು ಮಾಡೋದು ಅದಕ್ಕೆ ಪ್ರೋತ್ಸಾಹ ಮಾಡಿ. ಪ್ರಶ್ನೆ ಮಾಡಬೇಕು. ನಿಮ್ಗೆ ಸರ್ಕಾರಿ ಸೌಲಭ್ಯ ಮಾಲ್ಗಿತ್ತಿಯಲ್ಲಿ ಯುವಕರಿಗೆ ನಾನು ಹೇಳ್ತಾ ಇರೋದು, ಸರ್ಕಾರಿ ಸೌಲಭ್ಯ ಪಡಿಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ. ಬಟ್ ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಒಳ್ಳೆ ಅಲ್ಲಿ ಮಾಲ್ಗಿತ್ತಿ ಗ್ರಾಮದಾಗ ಪ್ರಶ್ನೆ ಮಾಡೋರನ್ನ ಯಾವ ರೀತಿ ಇದು ಮಾಡೋದು ಆ ರೀತಿ ಮಾಡೋಕೆ ಹೋಗೋದು. ಒಂದು ಪ್ರಶ್ನೆ ಮಾಡಿ, ನಿಮ್ಗೆ ಬೇಕಾದಂಥ ಸರ್ಕಾರಿ ಸೌಲಭ್ಯ ಕೇಳಿ ಪಡ್ಕೊಳ್ಳಿ. ಇಲ್ಲ ಪ್ರಶ್ನೆ ಮಾಡಿ, ನಮ್ಗೆ ನಾವು ಸಾರ್ವಜನಿಕ ಟ್ಯಾಕ್ಸ್ ಕಟ್ತೀವಿ, ನಮ್ಗೆ ಸೌಲಭ್ಯ ಕೊಡಿ ಅಂತ ಕೇಳ್ಕೊಳ್ಳಿ. ಏನಾಗಲಿ ಒಳ್ಳೇದಾಗಲಿ. ಇನ್ನು ನೀವು ಒಂದು 5-10 ಜನ, ಇವು 5 ಜನ ಸೇರಿದ್ದಾರೆ, ಅದು 20 ಜನಕ್ಕಾಗಲಿ ಸೇನೆಗೆ ಸೇರಿಕಾಟ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನಷ್ಟು ಜನ ಯುವಕರು ನೀವು ಇವ್ರನ್ನ ಪ್ರೇರಣೆ ತಗೊಳ್ಳಿ. ಭಾಳ ಉತ್ತಮವಾಗಿ ಸಂಬಳ ಸಿಗ್ತಾ ಇದೆ ಅಲ್ಲಿ. ಇನ್ನು ಸೇನೆಗೆ ಸೇರಿದ ತಕ್ಷಣ ಅಂದಾಜು ನನಗೆ ತಿಳಿದ ಮಟ್ಟಿಗೆ ಒಂದು 35,000 ಸಂಬಳ ಸ್ಟಾರ್ಟಿಂಗ್ ಇದೆ. ಅವ್ರು ಉತ್ತಮವಾದ ಆದಾಯನೂ ಇವಾಗ ಅಗ್ನಿವೀರ ನೇಮಕಾತಿಗೆ 5 ವರ್ಷ ಇದೆ. ಅದು ಅಗ್ನಿವೀರ ಅಂದರೆ ಇವಾಗ 5 ವರ್ಷ ಅಷ್ಟೇ ನೀವು ಇದು ಅವ್ರು ಕೆಲಸ ಮಾಡೋದು. ಆನಂತರ ಅವ್ರಿಗೆ 5 ವರ್ಷ ಕೆಲಸ ಮುಗಿದು ಬಂದಿಂದ 24 ಲಕ್ಷ ಅಥವಾ 24 ಲಕ್ಷನ ಸರ್ಕಾರ ಕೊಡುತ್ತೈತೆ. ಮತ್ತು ಅವ್ರಿಗೆ ಎಕ್ಸ್ ಸರ್ವಿಸ್ ಮೆನ್ ಅಂತ ಒಂದು ಕೋಟಾನು ಕೊಡ್ತಾರೆ. ಅಂದರೆ ಇವ್ರು ಬೇರೆ ಯಾವುದೋ ಸರ್ಕಾರಿ ನೌಕರಿಗೆ ಸೇವೆ ಸಲ್ಲಿಸಿದ್ರೆ ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಮೂಲಕ ಈ ಸೇವೆ ಇದು ಮಾಡ್ಬೋದು. ಇವಾಗ ಅದೇ ಹೇಳಿದ್ನಲ್ಲ, ಮಹೇಶ್ ಮಾಲ್ಗಿತ್ತಿ ಸರು, ಮತ್ತು ಯಾರು ಇನ್ನೊಬ್ಬ ಯಮನೂರಪ್ಪ ಗುಜಮಾಡಿನ, ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿ ಅವರು ಇವಾಗ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಿಟೈರ್ಡ್ ಆದರಂದ್ರೆ ಶರಣಪ್ಪ ಅಂಗಡಿ ಮತ್ತು ಯಮನೂರಪ್ಪ ಗುಜಮಾಡಿ, ಮತ್ತು ಹನುಮಗೌಡ ಪಾಟೀಲ್ ಅಂತ, ಹನುಮಗೌಡ ಗೌಡರು, ಇನ್ನಷ್ಟು ಜನ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿ ಆದರ ಸುಖವಾಗಿ ಜೀವನ ಆಗಲಿ ಅಂತ ನಾನು ಹಾರೈಸ್ತೇನೆ. ನೀವು ಇನ್ನಷ್ಟು ಜನ ಸೇನೆಗೆ ಸೇರಿ ಒಳ್ಳೆ ಕೆಲಸ ಮಾಡಿ, ಶಿಕ್ಷಣ ಪಡೆದುಕೊಳ್ಳಿ, ನಿರ್ಲಕ್ಷ್ಯ ವಹಿಸಬೇಡಿ ಅಂತ ಹೇಳ್ತಾ ಇರೋದು. ದಿನನಿತ್ಯವಾದ ಸುದ್ದಿಗಳಿಗೆ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಧನ್ಯವಾದಗಳು.